ಇದು ಪೆಟ್ರೋಲ್ ಡೀಸೆಲ್ ಕರಾಳ ದಂಧೆಯ ಅತಿ ಭಯಂಕರ ಸುದ್ದಿ. ತೈಲ ಕಳ್ಳರ ಕರಾಳ ದಂಧೆ ಅತಿ ದೊಡ್ಡ ರಹಸ್ಯ. ಇಂಧನ ನಿಗಮದ ಅಧಿಕಾರಿಗಳು, ಪಾಲಿಕೆ ಕೆಲ ಸದಸ್ಯರು, ಬೆಳಗಾವಿ ಪೊಲೀಸರು ದಂಧೆಯ ಪಾಲುದಾರರ. ಪ್ರತಿದಿನ ಒಂದೊಂದು ಸೆಡ್ನಲ್ಲಿ 10 ರಿಂದ 15 ಟ್ಯಾಂಕರ್ಗಳಲ್ಲಿನ ತೈಲ ಕಳ್ಳತನ. ಹೀಗೆ ಕದ್ದ ಪ್ರತಿ ಲೀಟರ್ ಪೆಟ್ರೋಲ್ಗೆ ಟ್ಯಾಂಕರ್ ಚಾಲಕನಿಗೆ 50 ರೂಪಾಯಿ ನೀಡುವ ಖದೀಮರು. ಬಳಿಕ 90 ರೂಪಾಯಿಗೆ 1 ಲೀಟರ್ ಪೆಟ್ರೋಲ್ ಮಾರುವ ದಂಧೆಕೋರರು. ಲಾರಿಯಿಂದ ಪೆಟ್ರೋಲ್ ಡೀಸೆಲ್ ಕಳ್ಳತನ ತಡೆಯಲು ಡಿಜಿಟಲ್ ಲಾಕ್. ಡಿಪೋದಲ್ಲೇ ಟ್ಯಾಂಕರ್ನ ಎಕ್ಸಿಟ್ ಪಾಯಿಂಟ್ನಲ್ಲಿ ಡಿಜಿಟಲ್ ಲಾಕ್ GPS ಅಳವಡಿಕೆ. ಇಷ್ಟಾದರೂ ಡೀಸೆಲ್ ಲಾರಿಯ ಮೇಲ್ಭಾಗದ ಕ್ಯಾಪನ್ ಓಪನ್ ಮಾಡುವ ದರೋಡೆಕೋರರು. ನಿತ್ಯ ಸಾವಿರಾರು ಲೀಟರ್ ಪೆಟ್ರೋಲ್ ಡೀಸೆಲ್ ಕಳ್ಳತನವಾಗಿದ್ದರೂ ಪೊಲೀಸರು ದಿವ್ಯ ಮೌನ ವಹಿಸಿರುವುದು ಆಶ್ಚರ್ಯಕ್ಕೆ ಈಡು ಮಾಡಿದೆ. ತೈಲ ವ್ಯತ್ಯಾಸದ ಬಗ್ಗೆ ಬಂಕ್ ಮಾಲೀಕರಿಂದ HP IOC ಅಧಿಕಾರಿಗಳಿಗೆ ದೂರು ನೀಡಿದರೂ ಪ್ರಯೋಜನ ಇಲ್ಲ. ಕಳ್ಳತಂದೆಗೆ ಬ್ರೇಕ್ ಹಾಕದ ತೈಲ ನಿಗಮಗಳ ಅಧಿಕಾರಿಗಳು, ಪೊಲೀಸರ ನಡೆಯ ಬಗ್ಗೆಯೇ ಅನುಮಾನ ಶುರುವಾಗಿದೆ. ಕಳ್ಳ ಬೆಕ್ಕಿಗೆ ಗಂಟೆ ಕಟ್ಟೋರಾರು ಅನ್ನೋದು ಪೆಟ್ರೋಲ್ ಬಂಕ್ ಮಾಲೀಕರ ಆಕ್ರೋಶದ ಮಾತುಗಳು. ಇದಕ್ಕೆ ಸರ್ಕಾರವೇ ಉತ್ತರಿಸಬೇಕು.